ಬಾರ್ಬೆಲ್ ಬೆಂಚ್ ಪ್ರೆಸ್ ಮಾಡುವ ತಪ್ಪಾದ ಕ್ರಮ. ಬೆನ್ನು ತುಂಬ ಬಾಗುವುದು, ಬಾರನ್ನು ತಲೆಯತ್ತ ಅಥವಾ ಹೊಟ್ಟೆಯತ್ತ ಇಳಿಸುವುದು, ವೇಗವಾಗಿ ಎತ್ತುವುದು ಅಥವಾ ಬೌನ್ಸ್ ಮಾಡುವುದು, ತುಂಬ ಅಗಲ ಅಥವಾ ಚಿಕ್ಕ ಗ್ರಿಪ್ಪನ್ನು ಬಳಸುವುದು. ಸರಿಯಾದ ಕ್ರಮ: ಬೆನ್ನು ಬೆಂಚ್ಗೆ ತಾಗಿಸಿ ನೇರವಾಗಿ ಇಟ್ಟಿರಬೇಕು. ಶೋಲ್ಡರ್ ಅಗಲಕ್ಕಿಂತ ಸ್ವಲ್ಪ ಅಗಲದ ಗ್ರಿಪ್ಪನ್ನು ಇಟ್ಟುಕೊಂಡಿರಬೇಕು. ಪಾದಗಳು ನೆಲಕ್ಕೆ ಸ್ಥಿರವಾಗಿ ಇಟ್ಟಿರಬೇಕು. ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡುವ ತಪ್ಪಾದ ಕ್ರಮ. ಬೆನ್ನು ತೂಗುವುದು ಅಥವಾ ಬೆಂಚ್ನಿಂದ ಎತ್ತುವುದು, ಡಂಬಲ್ಗಳನ್ನು ತುಂಬ ಕೆಳಗೆ ಇಳಿಸುವುದು, ಶೋಲ್ಡರ್ ಚಲಿಸುವುದು ಅಥವಾ ತೂಕ ಹೆಚ್ಚಾಗಿ ಬಳಸುವುದು. ಸರಿಯಾದ ಕ್ರಮ: ಇನ್ಕ್ಲೈನ್ ಬೆಂಚನ್ನು 35ರಿಂದ 40 ಡಿಗ್ರಿ ಕೋನದಲ್ಲಿ ಹೊಂದಿಸಿ ಕುಳಿತುಕೊಳ್ಳಬೇಕು. ಎರಡೂ ಡಂಬಲ್ಗಳನ್ನು ಚೆಸ್ಟ್ನ ಮೇಲ್ಭಾಗದಲ್ಲಿ ಹಿಡಿದುಕೊಂಡಿರಬೇಕು. ನಿಧಾನವಾಗಿ ಡಂಬಲ್ಗಳನ್ನು ಮೇಲಕ್ಕೆ ಎತ್ತಿ ಕೈಗಳನ್ನು ನೇರಗೊಳಿಸಬೇಕು. ನಿಧಾನವಾಗಿ ಕೆಳಗೆ ತಂದು ಚೆಸ್ಟ್ನ ಹತ್ತಿರ ಸ್ಟಾಪ್ ಮಾಡಬೇಕು. ಡಂಬಲ್ ಫ್ಲೈ ಮಾಡುವ ತಪ್ಪಾದ ಕ್ರಮ. ಕೈಗಳನ್ನು ಸಂಪೂರ್ಣ ನೇರ ಮಾಡುವುದು, ಡಂಬಲ್ಗಳನ್ನು ತುಂಬ ಕೆಳಗೆ ಇಳಿಸುವುದು, ತೂಕ ಹೆಚ್ಚು ಬಳಸುವುದು, ಬೆನ್ನು ಬಾಗಿಸುವುದು ಅಥವಾ ತೂಗುವುದು. ಸರಿಯಾದ ಕ್ರಮ: ಮೊಣಕೈ ಸ್ವಲ್ಪ ಬಾಗಿದ ಸ್ಥಿತಿಯಲ್ಲಿ ಇರಲಿ. ಚೆಸ್ಟ್ನಲ್ಲಿ ಸ್ಟ್ರೆಚ್ ಆಗುವಷ್ಟರ ಮಟ್ಟಿಗೆ ಮಾತ್ರ ಇಳಿಸಬೇಕು. ಫಾರ್ಮ್ಗೆ ತಕ್ಕ ತೂಕ ಬಳಸಬೇಕು. ಬೆನ್ನು ಬೆಂಚ್ಗೆ ತಾಗಿಸಿ ಸ್ಥಿರವಾಗಿರಬೇಕು. ಡಿಕ್ಲೈನ್ ಡಂಬಲ್ ಪ್ರೆಸ್ ಮಾಡುವ ತಪ್ಪಾದ ಕ್ರಮ. ಬೆನ್ನು ಎತ್ತುವುದು ಅಥವಾ ತೂಗುವುದು, ಡಂಬಲ್ಗಳನ್ನು ತುಂಬ ಕೆಳಗೆ ಇಳಿಸುವುದು, ಶೋಲ್ಡರನ್ನು ಚಲನೆ ಮಾಡುವುದು, ವೇಗವಾಗಿ ಡಂಬಲ್ನ ಚಲನೆ ಮಾಡುವುದು. ಸರಿಯಾದ ಕ್ರಮ: ಬೆನ್ನು ಬೆಂಚಿಗೆ ತಾಗಿಸಿ ಸ್ಥಿರವಾಗಿ ಇರಬೇಕು. ಡಂಬಲನ್ನು ಚೆಸ್ಟ್ ಮಟ್ಟದವರೆಗೆ ಮಾತ್ರ ಇಳಿಸಬೇಕು. ಫಾರ್ಮ್ಗೆ ತಕ್ಕ ತೂಕವನ್ನು ಮಾತ್ರ ಬಳಸಬೇಕು. ಶೋಲ್ಡರ್ ಸ್ಥಿರವಾಗಿರಬೇಕು. ಚೆಸ್ಟ್ನಿಂದ ಪುಷ್ ಮಾಡಬೇಕು. ಚೆಸ್ಟ್ ಪೆಕ್ ಡೆಕ್ ಫ್ಲೈ ಮಾಡುವ ತಪ್ಪಾದ ಕ್ರಮ. ಬೆನ್ನು ತೂಗುವುದು ಅಥವಾ ಮುಂದೆ ಬಾಗುವುದು, ಕೈಗಳನ್ನು ತುಂಬ ವೇಗವಾಗಿ ಚಲಿಸುವುದು, ಮೊಣಕೈಗಳನ್ನು ಸಂಪೂರ್ಣ ನೇರ ಮಾಡುವುದು, ತೂಕ ಹೆಚ್ಚು ತೆಗೆದುಕೊಂಡು ಫಾರ್ಮ್ ಕಳೆದುಕೊಳ್ಳುವುದು. ಸರಿಯಾದ ಕ್ರಮ: ಬೆನ್ನು ಬೆಂಚ್ಗೆ ತಾಗಿಸಿ ನೇರವಾಗಿ ಇರಬೇಕು. ನಿಧಾನವಾಗಿ ನಿಯಂತ್ರಣದಿಂದ ಚಲಿಸಬೇಕು. ಮೊಣಕೈ ಸ್ವಲ್ಪ ಬಾಗಿದ ಸ್ಥಿತಿಯಲ್ಲಿ ಇರಬೇಕು. ಸರಿಯಾದ ಫಾರ್ಮ್ ಕಾಪಾಡಲು ತಕ್ಕ ತೂಕವನ್ನು ಬಳಸಬೇಕು.